ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. 14 ಲೋಕದಲ್ಲೂ ದೇವತೆಗಳು ಕೊಂಡಾಡ್ತಾರಂತೆ, ಭಾರತ ಪುಣ್ಯಕ್ಷೇತ್ರ, ಭಾರತ ಪುಣ್ಯಕ್ಷೇತ್ರ, ಭಾರತ ಪುಣ್ಯಕ್ಷೇತ್ರ ಅಂತ ದೇವತೆಗಳು. ಇದನ್ನು ಭಗವಾನ್ ವೇದವ್ಯಾಸರು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಾಂಬವೇ ಭಾರತಂ ವರ್ಷ, ಜಂಬೂದ್ವೀಪದಲ್ಲಿರುವಂಥ ಈ ಭಾರತ. ಪರಮೇಶ್ವರ ಒಂದು ಮಾತು ಹೇಳ್ತಾನೆ, ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಧರ್ಮದ ರಕ್ಷಣೆಗೆ ನಾರಾಯಣ ಕೋಟಿಗಟ್ಟಲೆ ಋಷಿಗಳನ್ನು ಸೃಷ್ಟಿ ಮಾಡಿದಾನಂತೆ. ಇದನ್ನು ಕೈಲಾಸದಲ್ಲಿ ಅಗಸ್ತ್ಯಾದಿ ಋಷಿಗಳೆಲ್ಲ ಕುಳಿತಿರುವಾಗ ಪರಮೇಶ್ವರ ಈ ಮಾತು ಹೇಳ್ತಾನೆ. ಅನುಶಾಸನ ಪರ್ವ ಮಹಾಭಾರತದಲ್ಲಿ ಬರುತ್ತೆ. ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜಗ. ಧರ್ಮದ ರಕ್ಷಣೆಗೆ ಕೋಟಿಗಟ್ಟಲೆ ಋಷಿಗಳನ್ನು ಭಗವಂತ ಸೃಷ್ಟಿ ಮಾಡಿದಾನಂತೆ. ನಿಮಗೊಂದು ಸೀಕ್ರೆಟ್ ಹೇಳಿರ್ತೀನಿ, ಹೊರಗಡೆ ಯಾರಿಗೂ ಹೇಳಬೇಡಿ, ಗೊತ್ತಾಯ್ತು, ನಿಮಗೆ ಮಾತ್ರ ತಿಳ್ಕೊಳ್ಳಿ. ಆ ಕೋಟಿ ಋಷಿಗಳಲ್ಲಿ ನೀವು ಸ್ವಲ್ಪ ಜನ, ಅರ್ಥ ಆಯ್ತಾ, ನೀವು ಸೇರಿದರೆ ಅದಕ್ಕೆ ಧರ್ಮದ ರಕ್ಷಣೆ ನಾವು ಮಾಡಬೇಕು ಅಲ್ವೇ. ಇಂಥ ಒಂದು ಮೆಜೆಸ್ಟಿಕ್ ಭಾಗದಲ್ಲೂ ಕೂಡ ಭಗವಂತನ ಸ್ತುತಿ ಮಾಡ್ತಾ ಗುರುಗಳು ಉಪಾಸನೆ ಮಾಡ್ತಾ ಇದ್ದೀವಿ ಅಂದರೆ ಧನ್ಯರು ನಾವೆಲ್ಲ. ಯಾವ ಜನ್ಮದ ಪುಣ್ಯನೋ ಭಗವಂತ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದೆ. ಇಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು. ಯಾರು ಕಾಶಿಯಲ್ಲಿ ಮರಣ ಹೊಂದಿದ್ರೆ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಒಂದು ಉಲ್ಲೇಖ ಇದೆ. ಯಾತಕ್ಕೆ ಅಂದರೆ ಅಲ್ಲಿ ತೀರ್ಕೊಳ್ಳೋವಂಥ ವ್ಯಕ್ತಿಗೆ ಸಾಕ್ಷಾತ್ ಪರಮೇಶ್ವರನೇ ಕಿವಿನಲ್ಲಿ ರಾಮನಾಮ ಹೇಳ್ತಾನೆ. ನೋಡಿ, ತಾರಕ ಮಂತ್ರ ಇವೆಲ್ಲ ಶಿವನೇ ರಾಮನಾಮ ಮಂತ್ರ ಹೇಳಿಬಿಡ್ತಾನೆ. ಅದರಿಂದ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ. ನಾವು ವಿಠಲನ ಮಂತ್ರ ಸಾಮಾನ್ಯವೇ, ಅದನ್ನು ಹೇಳುವಾಗ ನಾವು ಆನಂದ ಪಡಬೇಕು. ನಖ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೆ ಸ್ಮರಣಂ ಕೀರ್ತನಂ ತಥಾ. ಚತುರ್ಮುಖ ಬ್ರಹ್ಮದೇವರು ದೇವತೆಗಳಿಗೆಲ್ಲ ಹೇಳ್ತಾರೆ, ನಖ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನ. ಜನ್ಮಾಂತರದ ಪುಣ್ಯ ಯಾರಿಗಿದೆಯೋ ಅವರ ನಾಲಿಗೆಯಲ್ಲಿ ಮಾತ್ರ ನಾರಾಯಣ ನಾಮ ಬರುತ್ತಂತೆ, ಅವರ ನಾಲಿಗೆಯಲ್ಲಿ ಮಾತ್ರ ವಿಠಲ ನಾಮ ಬರುತ್ತಂತೆ. ಯಾರು ನೀಚರಿರ್ತಾರೆ, ಅವಿವೇಕಿಗಳಿರ್ತಾರೆ, ಅವ್ರ ನಾಲಿಗೆಯಲ್ಲಿ ಭಗವಂತ ನಾಮ ಬರೋದೇ ಇರುವಂತೆ. ನೋಡಿ, ಬ್ರಹ್ಮದೇವರು ಹೇಳಿದ್ದು ದೇವತೆಗಳಿಗೆ, ನಖ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೆ ಸ್ಮರಣಂ ಕೀರ್ತನಂ ತಥ. ಅವನ ಸ್ಮರಣೆ ಮಾಡೋದು, ಕೀರ್ತನೆ ಮಾಡೋದು ಜನ್ಮಾಂತರದ ಪುಣ್ಯ ಇದ್ದವ್ರಿಗೆ ಸಿಗುತ್ತಪ್ಪ. ನೆನ್ನೆ ಅದನ್ನೇ ಹೇಳ್ತಾ ಇದ್ದೆ, ನೃಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರ್ಹಿ ಜಾಯತೆ. ಭಕ್ತಿಯಲ್ಲಿ ಪ್ರೀತಿ ಬರೋಕ್ಕೂ 1000 ಜನ್ಮ ತಪಸ್ಸಿರ್ಬೇಕಂತೆ. ಈಗ ನೀವೆಲ್ಲ 1000 ಜನ್ಮ ತಪಸ್ಸು ಮಾಡಿದ್ರಿಂದ ಭಕ್ತಿಗೆ ಬಂದಿರೋದು. ನಿಮ್ಮ ಪಕ್ಕದ ಮನೆಯವ್ರನ್ನ ಕರೀರಿ, ಬರಲ್ಲ ಅವರು, ಅಯ್ಯೋ ನನಗೆ ಅದರೆಲ್ಲ ಆಸಕ್ತಿ ಇಲ್ಲ ಅಂತ. ಅದರ ವಿಶೇಷ ಭೋಜನ ಕೂಟ ಇದ್ದರೆ ಹೇಳಿ ಅಲ್ಲಿಗೆ ಬರ್ತೀವಿ ಅಂತಾರೆ. ಇದಕ್ಕೆಲ್ಲ ಅವ್ರು ಬರೋಲ್ಲ. ನೋಡಿ, ನೃಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರ್ಹಿ ಜಾಯತೆ. ಸಹಸ್ರಾರು ಜನ್ಮದ ಪುಣ್ಯ ಇದ್ದರೆ, ತಪಸ್ಸಿದ್ದರೆ ಭಕ್ತಿಯಲ್ಲಿ ಪ್ರೀತಿ ಬರುತ್ತಂತೆ. ಮಿಕ್ಕಿದ್ದನ್ನೆಲ್ಲ ಇಟ್ಟು ಇಲ್ಲಿ ಹೋಗೋಣ, ಆಶ್ರಮದಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಿದೆ, ಭಗವಂತನ ಕೃಪೆ ಪಾತ್ರರಾಗೋಣ ಅಂತ ಬರಬೇಕಾದ್ರೆ ಇಷ್ಟು ಪುಣ್ಯ ಇರಬೇಕಂತ. ಅಂಥ ಪುಣ್ಯವಂತರು ನೀವೆಲ್ಲ. ಇದು ನಾನು ಹೇಳಿದ್ದಲ್ಲ, ಭಾಗವತದಲ್ಲಿ ನಾರದ ಮಹರ್ಷಿಗಳು ಉಲ್ಲೇಖ ಮಾಡ್ತಾರೆ. ನಾರದರು ಹೇಳಿ, ಶಾಸ್ತ್ರದಲ್ಲಿ ಒಂದು ಮಾತಿದೆ ಆಧ್ಯಾತ್ಮಿಕದಲ್ಲಿ, ಯಾರು ತನ್ನ ಯಾವುದೇ ಕಾರ್ಯ ಮಾಡೋಕ್ಕೆ ಮುಂಚೆ ತನ್ನ ಆಧ್ಯಾತ್ಮಿಕ ಗುರುವನ್ನು ಸ್ಮರಣೆ ಮಾಡ್ತಾರೋ, ಅವನ ಮಂಗಳ ಮೂರ್ತಿಯನ್ನು ಸ್ಮರಣೆ ಮಾಡ್ತಾರೋ, ಅವನ ಕಾರ್ಯ ಯಾವುದೇ ವಿಘ್ನ ಇಲ್ಲದೆ ಯಶಸ್ಸು ಕಾಣುತ್ತಂತೆ. ಸಿದ್ಧಂಚಿತ ಮನೋರಥ ಶಾಸ್ತ್ರದ ಮಾತಿದೆ. ಆಪಾದ ಮೌಳಿ ಪರ್ಯಂತ, ಪಾದದಿಂದ ಎಂದು ತಲೆಯವರೆಗೂ ಅಂದರೆ ಅವ್ರ ಮಂಗಳ ಮೂರ್ತಿಯನ್ನು. ಅದಕ್ಕೆ ಗುರುಗಳನ್ನು ನೋಡ್ತಾನೇ ಇರಬೇಕು. ಆಧ್ಯಾತ್ಮಿಕ ಗುರು ಯಾರೋ ಗುರು ಅಲ್ಲ, ಆಧ್ಯಾತ್ಮಿಕ ಗುರುವನ್ನು ತನ್ನ ಕಾರ್ಯಕ್ಕೆ ಮುಂಚೆ ಭಕ್ತಿಯಿಂದ ಯಾರು ಸ್ಮರಣೆ ಮಾಡ್ತಾರೋ ಅದು ಪೂರ್ಣ ಯಶಸ್ಸಾಗೋ ಹಾಗೆ ಭಗವಂತ ನಿಂತು ಮಾಡ್ತಾನಂತೆ. ಯಾರು ಗುರುಗಳನ್ನು ಇಷ್ಟಪಡ್ತಾರೋ ಭಗವಂತ ಅವ್ರನ್ನ ಇಷ್ಟಪಡ್ತಾನಂತೆ. ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯ ಯಥ. ಕೃಷ್ಣ ಭಾಗವತನ ಮಾತು ಹೇಳ್ತಾನೆ, ಯಾರು ತನ್ನ ಗುರುವನ್ನು ಸ್ಮರಣೆ ಮಾಡ್ತಾರೋ, ಗುರುವನ್ನು ಉಪಾಸನೆ ಮಾಡ್ತಾರೋ, ಗುರುವಿನಲ್ಲಿ ಭಕ್ತಿ ಇಡ್ತಾರೋ, ಗುರು ವಾಕ್ಯಗಳನ್ನು ಪಾಲಿಸ್ತಾರೋ, ಗುರುಗಳಿಗೆ ಗೌರವ ಕೊಡ್ತಾರೋ, ಗುರುವಿನಲ್ಲಿ ಭಕ್ತಿ ಇಡ್ತಾರೋ
ಅಂಥ ಜೀವಿಗಳು ನನಗೆ ತುಂಬ ಇಷ್ಟ. ಕುಚೇಲನ ಮುಂದೆ ಕೃಷ್ಣ ಹೇಳ್ತಾನೆ, ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯ ಯಥ. ಯಾಕೆ ಅಂದರೆ ಗುರುವಿನಿಂದ ನಮಗೆ ಸಮಾಜದ ಪರಿಚಯ ಆಗಿರುತ್ತೆ ಅಲ್ವಾ. ಈ ಜಗತ್ತು ಅಂತ ಇದೆ, ಇವ್ರ ತಾಯಿ, ಇವ್ರ ತಂದೆ, ಇವ್ರು ನಿಂತ ಋಷಿಗಳು, ನಿಮ್ಮ ಮನೆದೇವರು, ರಾಮಾಯಣ ಅಂತಿತ್ತು, ಮಹಾಭಾರತ ಅಂತಿತ್ತು, ರಾಮಚಂದ್ರ ಇದ್ದ, ಶ್ರೀಕೃಷ್ಣನ ಅವತಾರ ಆಗಿತ್ತು, ಜಗತ್ತು ಹೀಗಿದೆ, ತಾಯಿನೇ ಹೇಗೆ ನೋಡ್ಕೋಬೇಕು, ತಂದೆನೇ ಹೇಗೆ ನೋಡಬೇಕು, ದೇವತೆಗಳ ಋಣವನ್ನು ತೀರಿಸೋ ರೀತಿಯಾಗಿ ಇದೆಲ್ಲ ಯಾರಿಂದ ಸಿಗುತ್ತೆ? ಗುರುವಿನಿಂದ. ಮಕ್ಕಳನ್ನ ಶಾಲೆಗೆ ಯಾಕೆ ಸೇರಿಸ್ತೀವಿ? ಅವ್ರಿಗೆ ಈ ಸಮಾಜದ ವಿಚಾರ ಗೊತ್ತಾಗಲಿ ಅಂತ. ದಡ್ಡರಾಗಿರಬಾರ್ದು ಅಂತಲ್ಲ, ಮತ್ತೆ ಹಣ ಸಂಪಾದನೆ ಮಾಡಲಿ ಅನ್ನೋದೇ ಉದ್ದೇಶ ಅಲ್ಲ. ದೇ ಶುಡ್ ಹ್ಯಾವ್ ಸಮ್ ನಾಲೆಡ್ಜ್. ಸಮಾಜ ಏನು ಅಂತ ತಿಳ್ಕೋಬೇಕು ಅಂತಲೇ ಮಕ್ಕಳನ್ನ ಕಳಿಸ್ತೀವಿ ಶಾಲೆಗೆ. ಯಾರು ಇದನ್ನೆಲ್ಲ ತಿಳಿಸೋದು? ಗುರುವಿನಿಂದಲೇ ನಾವೆಲ್ಲ ತಿಳ್ಕೊಂಡ್ರು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಅಪಾದ ಮೌಳಿ ಪರ್ಯಂತ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥ. ಆ ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲ ಒಂದ್ಸರಿ ಹೇಳ್ಬಿಡಿ. ನಿಮ್ಮ ಗುರುಗಳನ್ನ ಸ್ಮರಣೆ ಮಾಡ್ಕೊಂಡು. ಒಬ್ಬೊಬ್ರಿಗೆ ಆಧ್ಯಾತ್ಮಿಕ ಗುರುಗಳಿರ್ತಾರೆ, ಒಬ್ಬರೇ ಇರಬೇಕು ಅಂತೇನಿಲ್ಲ. ಯಾರಿಂದ ಅವ್ರಿಗೆ ಪರಿವರ್ತನೆ ಆಗಿರುತ್ತೆ, ಯಾರಿಂದ ಬಹಳ ಇನ್ಸ್ಪಿರೇಷನ್ ಪಡೆದಿರ್ತಾರೆ, ಅದನ್ನು ನೆನೆಸ್ಕೋಬೇಕು ಮುಖ್ಯವಾಗಿ. ಆಪಾದ ಮೌಳಿ ಪರ್ಯಂತಂ. ಸ್ವಲ್ಪ ಗಟ್ಟಿಯಾಗಿ ಹೇಳಿ. ನೀವು ಮನೆಯಲ್ಲೆಲ್ಲ ಎಷ್ಟು ಜೋರಾಗಿ ಮಾತಾಡ್ತೀರಾ, ಇಲ್ಲಿ ಬಂದರೆ ಏನೋ ಸಂಕೋಚ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧಂಚಿತ ಮನೋರಥಾಃ. ಇನ್ಮೇಲೆ ಯಾವ್ಯಾವ ಕಾರ್ಯ ಚೆನ್ನಾಗಿ ನೆನೆಸ್ಕೊಳ್ಳಿ. ನೀವು ಯಾರನ್ನು ಗುರು ಅಂತ ಭಾವಿಸ್ಕೊಂಡಿದ್ದೀರೋ ಆ ಗುರುಗಳನ್ನ ಸ್ಮರಣೆ ಮಾಡಿ, ಇಂಥ ಕಾರ್ಯ ನಮ್ಮಲ್ಲಿ ಮಾಡ್ತಾಯಿದ್ದೀವಿ, ಇಂಥ ಕಾರ್ಯ ಹೊರಟಿದ್ದೀನಿ, ಸಿದ್ಧಿಯಾಗಿ ಸ್ಮರಣೆ ಮಾಡಿಕೊಳ್ಳಿ. ಅವ್ರು ನಿಂತು ನಡೆಸ್ಬಿಡ್ತಾರೆ. ಒಂದು ಕಡೆ ಒಬ್ಬರು ಯತಿಗಳು ಮಾತಾಡ್ತಿದ್ರು ಟಿ ವಿನಲ್ಲಿ. ಅವರು ಯಾವ ಪುರಾಣದಲ್ಲಿ ಎಲ್ಲಿ ನೋಡ್ಕೊಂಡಿದ್ರು ಗೊತ್ತಿಲ್ಲ, ಬಟ್ ಬಹಳ ದೊಡ್ಡ ಸನ್ಯಾಸಿಗಳು. ಅವರು ಸಂಗತಿ ಹೇಳ್ತಿದ್ರು, ಬಹಳ ರೋಚಕವಾದಂಥ ವಿಷಯ. ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಜೀವನದ ಅಂತ್ಯದಲ್ಲಿ ಕಾಯಿಲೆ ಬಂದುಬಿಡತ್ತೆ, ಎಷ್ಟೋ ಜನಕ್ಕೆ ಮರುವಾಗಿಬಿಡತ್ತೆ, ಯಾರೂ ಜ್ಞಾಪಕ ಇರೋಲ್ಲ. ಹೆಂಡ್ತಿನೂ ಗುರುತಿಸಲ್ಲ, ಮಗನ ಗುರುತಿಸಲ್ಲ, ಅಥವಾ ಆಕೆ ಗಂಡನ ಗುರುತಿಸಲ್ಲ, ಮಂಕಾಗಿಬಿಡ್ತಾರೆ. ಎಷ್ಟೋ ಜನ ಕೋಮಾದಲ್ಲಿದ್ದು ಬಿಡ್ತಾರೆ. ಅವ್ರು ಎಲ್ಲ ಕಡೆ ಟ್ಯೂಬೆಲ್ಲ ಸಿಕ್ಕಿಸ್ಬಿಡ್ತಾರೆ. ಈಗ ಕೆಲವೆಲ್ಲ ಹಾಸ್ಪಿಟ್ಲ ಹಾಗೆ ವೆಂಟಿಲೇಟ್ರಲ್ಲಿ ಇಟ್ಬಿಡ್ತಾರೆ ಅಲ್ವಾ. ಒಂದೊಂದು ದಿವಸಕ್ಕೂ ಚಾರ್ಜ್ ಮಾಡ್ತಾ ಇರ್ತಾರೆ. ಅವ್ರು ಕಸಬೋದು. ಅವಾಗ ಏನಾಗುತ್ತೆ, ಇವ್ರಿಗೆ ಪೂರ್ತಿ ವಿಸ್ಮೃತಿ ಆಗಿಬಿಟ್ಟಿರುತ್ತೆ. ಕೃಷ್ಣ ಹೇಳಿದ್ದಾನೆ, ನೀನು ಹೋಗುವಾಗ ನನ್ನನ್ನು ಸ್ಮರಣೆ ಮಾಡಿದ್ರೆ ನನ್ನ ಪುಣ್ಯಲೋಕಕ್ಕೆ ಕರ್ಕೋತೀನಿ ಅಂತ ಕೃಷ್ಣ ಹೇಳ್ತಾನೆ. ಕಡೆಯಲ್ಲಿ ನನ್ನನ್ನು ಸ್ಮರಣೆ ಮಾಡಿದ್ರೆ ನೋಡಿ, ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಇದು ನೆನಪಿಟ್ಕೋಬೇಕು. ಇದು ಬಹಳ ದೊಡ್ಡ ಸೂತ್ರ. ಇದು ನೀನು ಇಡೀ ಜೀವನದಲ್ಲಿ ಮಾಡಿದಂಥ ಸಾಧನೆಗೆ ನಿತ್ಯ ಪಾಪ ಹುಷಾರಿಲ್ಲದೆ ಇದ್ದರು, ಕಾಯಿಲೆ ಇದ್ದರು, ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕ್ತಾರೆ ಕೆಲವರು. ಕಾಯಿಲೆ ಇರಲಿ, ಮತ್ತು ಜ್ವರ ಇದ್ದರೂ ಕೂಡ ಮನೆ ಮುಂದೆ ರಂಗೋಲಿ ಹಾಕದೇ ಇರಬಾರ್ದು ಅಂಥೇಳಿ ಪಾಪ ಎದ್ದು ರಂಗೋಲಿ ಹಾಕಿ ತಿರುಗಿ ಮಲ್ಕೊಂಡ್ಬಿಡ್ತಾರೆ. ಅದೊಂದೇನೋ ಒಂಥರ ಒಂದು ಮಂಗಳಕರವಾದಂಥ ಕಾರ್ಯ. ಎಷ್ಟೇ ಕಾಯಿಲೆ ಇದ್ದರೂ ಕೂಡ ಸ್ನಾನ ಮಾಡಿ ಒಂದು ದೀಪ ಹಚ್ಚಿಸ್ತಾರೆ. ಎಷ್ಟೇ ವಯಸ್ಸಾಗಿರಲಿ, ಎಷ್ಟೇ ಇದಾದರೂ ಸುಳ್ಳು ಹೇಳಲ್ಲ. ಒಬ್ಬೊಬ್ಬರು ಒಂದು ವ್ರತ ಇಟ್ಕೊಂಡಿರ್ತಾರೆ. ಇದೆಲ್ಲ ಎಲ್ಲಿಗೆ ಪರ್ಯಾವಸಾನ ಆಗಬೇಕು ಅಂದರೆ, ಇದಕ್ಕೆಲ್ಲ ಲಾಭ ಅಂದರೆ ಕಡೆಯಲ್ಲಿ ಭಗವಂತನ ಸ್ಮರಣೆ ಆಗಬೇಕು.